ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲಾಗೆ ಒಂದು ಎಗ್ ಮೆಂತ್ಯ ಸೊಪ್ಪಿಂದ ಬಿರಿಯಾನಿ ಮಾಡಿ ತೋರಿಸ್ತೀನಿ ನೋಡಿ. ಅದಕ್ಕೆ ಎಗ್ಗು ಆಮೇಲೆ ಮೆಂತ್ಯ ಸೊಪ್ಪಿಗೆ ಏನು ಬೇಕಂತ ನೋಡೋಣ. ನೋಡಿ, ಮೆಂತ್ಯ ಮೊಟ್ಟೆಗೆ ಒಂದು ಬಿರಿಯಾನಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಏನು ಬೇಕಂತ ನೋಡ್ಕೊಳ್ಳಿ. ಅರ್ಧ ನೋಡಿ ಬುಲೆಟ್ ರೈಸು, ಅರ್ಧ ಬಾಸುಮತಿ ಅಕ್ಕಿ, ಎರಡು ಸೇರಿ 1 ಗ್ಲಾಸ್ ಇದೆ. 1 ಗ್ಲಾಸ್ ಬಿರಿಯಾನಿಗೆ ಈ ಸಾಮಗ್ರಿಗಳು ನೋಡ್ಕೊಳ್ಳಿ. 1 ಟೊಮೊಟ, ಒಂದು 10 ಎಸಳು ಬೆಳ್ಳುಳ್ಳಿ, ಶುಂಠಿ ಜಾಸ್ತಿ ಹಾಕಬಾರ್ದು, 1 ಇಂಚು ಶುಂಠಿ, ಒಂದು 3-4 ಲವಂಗ, 2 ಪೀಸು ಚಕ್ಕೆ, 1 ಏಲಕ್ಕಿ, 1 ದಪ್ಪ ಗೆಡ್ಡೆ ಈರುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಅದು ಹೇಗೆ ಮಾಡೋದಂತ ನೋಡೋಣ. ಮುಂಚೆ ಇವಾಗ ನಾವು ಅಕ್ಕಿ ನೆನೆಸ್ಕೊಳ್ಳೋಣ. ಒಂದು ಬಟ್ಲು ತೊಗೋಬೇಕು, ಅಕ್ಕಿ ನೆನೆಸೋಣ. ಒಂದು ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಎರಡು ಮಿಕ್ಸ್ ಮಾಡಿ, ಸ್ವಲ್ಪ ಇದನ್ನ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಅಕ್ಕಿ ಸ್ವಲ್ಪ ಧೂಳು ಇರುತ್ತಲ್ವ, ಅಕ್ಕಿ ತೊಳೆದ್ಬಿಟ್ಟು ನಾವು ಇದನ್ನು ವಾಶ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, ಇವಾಗ ಒಂದು ಮಸಾಲ ರುಬ್ಕೊಂಬರೋಣ, ಒಂದು ಪೇಸ್ಟ್ ಮಾಡೋಣ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಶುಂಠಿ ಹಾಕೊಂಬಿಟ್ಟು ಒಂದು ಚಿಕ್ಕದಾಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಇದು ಮೆಂತ್ಯ ಸ್ವಲ್ಪ ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೋಬೇಕು. ಯಾಕಂದರೆ ದಪ್ಪ ಆದರೆ ಬಾಯಿ ಸಿಗುತ್ತೆ. ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ, ಒಂದು ಚಿಕ್ಕ ಕುಕ್ಕರ್ ಇಟ್ಕೋಬೇಕು. ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಹಾಕೋಬೇಕು. ನೋಡಿ, ಒಂದು ಚಿಕ್ಕ ಇದು ಇದೆ ಗಿಂಡಿ ನಮ್ಮ ಮನೇಲಿ, ಅದ್ರಾಗೆ ನಾನು ಅಳತೆ ಸಿಗುತ್ತಂತೆ ಇದರಲ್ಲೇ ಹಾಕ್ಕೊಳ್ಳೋದು. ಹಾಕೊಂಬಿಟ್ಟು ಇವಾಗ ಎಣ್ಣೆ ಕಾಯಿಟ್ಟೆ. ಇವಾಗ ನೋಡಿ, 2 ಚಕ್ಕೆ, ಲವಂಗು, 1 ಏಲಕ್ಕಿ ಹಾಕ್ಬಿಡ್ಬೇಕು ಎಣ್ಣೆಗೆ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಅಲ್ಲಿವರೆಗೂ ಒಂದು ಮಸಾಲೆ ರುಬ್ಕೊಂಡ್ಬರ್ತೀನಿ. ಈರುಳ್ಳಿ ಬ್ರೌನ್ ಆಗಿದೆ. ಆವಾಗಲೇ ನಾನು ಪೇಸ್ಟ್ ಅನ್ನಲ್ವ ಇದೆಲ್ಲ ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಈ ಥರ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇದಕ್ಕೆ ಒಂದು ಟೊಮೊಟ ಹಾಕೋಣ. ಇದಕ್ಕೆ ಏನು ಮೇನು ಬದಲಾವಣೆ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಮೊಟ್ಟೆ ಬಿರಿಯಾನಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಶುಂಠಿ ಕಡಿಮೆ ಹಾಕಬೇಕು. ಹಾಕ್ಬಿಟ್ಟು ಇವಾಗ ಟೊಮೊಟ ಸ್ವಲ್ಪ ಇದು ಎಣ್ಣೆಯಲ್ಲಿ ಬೇಯಬೇಕು. ನೋಡಿ, ಇವಾಗ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಇವಾಗ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಈ ಥರ ತಯಾರಿಸ್ಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದೊಂಥರ ನೋಡಿ, ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇದೊಂದು ಹೊಸದಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ದೇಹಕ್ಕೆ ಒಳ್ಳೆಯದು. ಫುಲ್ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು 2 ಗ್ಲಾಸು ನೀರು ಹಾಕೋಬೇಕು. 2 ಗ್ಲಾಸ್ ನೀರು ಹಾಕೊಂಡ ನಂತರ ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾಗ ನನಗೆ ಅಕ್ಕಿ ಹಾಕಿ ತೋರಿಸ್ತೀನಿ. ನೋಡಿ ಹೆಂಗೆ ಕಲರ್ ಬಂದಿದೆ ಅಂತ. ನಾನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ನಾವು ಆವಾಗಲೇ ಅಕ್ಕಿ ತೊಳೆದಿಟ್ಟಿದ್ದೀವಲ್ಲ, ನೋಡಿ ಅಕ್ಕಿ ತೊಳೆದಿಟ್ಟಿರೋದು ಇವಾಗ ನಾನು ಹಾಕ್ಕೊಳ್ತೇನೆ. ಹಾಕಿಬಿಟ್ಟು ಇದು ಸ್ವಲ್ಪ ಹೊತ್ತು ಕುದಿಬೇಕು. ಒಂದು 2-3 ನಿಮಿಷ ಕುದ ನಂತರ ನಾನು ಕುಕ್ಕರ್ ಮುಚ್ಚಿಸ್ತೀನಿ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಇದೊಂಥರ ಹೊಸದಾಗಿ ಮೆಂತ್ಯ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡು ನೋಡಿ. ಇದು ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ಕುದೀತಾ ಇದೆ. ಲಾಸ್ಟಿಗೆ ಇದು ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ಇದಕ್ಕೆ ನೋಡಿ, ಲಾಸ್ಟಿಗೆ ಗರಂ ಮಸಾಲ ಹಾಕಿ ಒಂದು ಸತಿ ಈ ಥರ ಮಾಡಿ ನಾವಿವಾಗ ಮೊಟ್ಟೆ ಹಾಕೋದು ತೋರಿಸ್ತೇನೆ ನಿಮಗೆ. ನೋಡಿ, ಒಂದೊಂದಾಗಿ ಮೊಟ್ಟೆ ಈ ಥರ ಮಧ್ಯದಾಗೆ ಬಿಡಬೇಕು. ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನದ ಮೇಲೆ ಮೊಟ್ಟೆ ತೊಗೊಂಡು ಮಾಡಬೇಕು. ನೋಡಿ ಹೇಗಿದೆ ಅಂತ. ಇವಾಗ ಕುಕ್ಕರ್ ಮುಚ್ತೀನಿ. 1 ವಿಶಿಲಾದರೆ ಸಾಕು. ನೋಡಿ, ಇವಾಗ ಆಗಿದೆ. ಓಪನ್ ಮಾಡಿ ತೋರಿಸ್ತೇನೆ.
ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ. ನೋಡಿ ಎಷ್ಟು ಸೂಪರಾಗಿದೆ ಬಿರಿಯಾನಿ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ ಇದು. ಮಕ್ಕಳಿಗೆ ಗೊತ್ತೇ ಆಗಲ್ಲ ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತ, ಯಾಕಂದರೆ ಮೆಂತ್ಯ ಸೊಪ್ಪಿಂದ ತುಂಬ ಒಳ್ಳೆಯದು. ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಮೊಟ್ಟೆ ಹಾಕಿ ಬಿರಿಯಾನಿ ಮಾಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು ಬೌಲ್ ಇಟ್ಕೊಂಡು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಮೆಂತ್ಯ ಎಗ್ ಬಿರಿಯಾನಿ, ಎಗ್ ಅಂದರೆ ಮೊಟ್ಟೆ ಅಂತೀವಿ ನಾವು, ಅದು ಬಿರಿಯಾನಿ ಮಾಡಿದ್ದೀನಿ. ಈ ಎಗ್ಗು ಮೆಂತ್ಯೆಯಿಂದ ನಿಮಗೆ ಬಿರಿಯಾನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನಮಸ್ತೆ.